ತಿಮೋತಿ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಯೋಣ. ಫಸ್ಟ್ ತಿಮೋತಿ ಚಾಪ್ಟರ್ 1 ವರ್ಸ್ 4 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೇದರ್ ಗಿವ್ ಹೀಡ್ ಟು affairs of endless journalists which minister questions rather than worldly anything which is in faith. So do. Amen. Hallelujah. ಮೊದಲನೇ ತಿಮೋತಿ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರಾತ್ಮ ದಿನ ಸಭೆಯಾದ ನಮ್ಮ ಎಲ್ಲ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂತ ಕಥೆಗಳು ವಂಶಾವಳಿಗಳಿಗೂ ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು ನಿರ್ಣಯಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಅದರಲ್ಲಿ ಪೌಲನು ತನ್ನ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಯಾರಿಗೆ ಅಂದರೆ ತಿಮೋತಿಗೆ. ಇವನು ತಿಮೋತಿ ಯಾರಂದ್ರೆ ಪೌಲನ ನಂತರದ ಸೇವೆಯನ್ನು ಮುಂದೆ ಕೊಂಡೊಯ್ಯುವಂತ ಒಬ್ಬ ಸೇವಕನಾಗಿದ್ದಾನೆ. ಹಲ್ಲೆಲೂಯಾ. ಈ ತಿಮೋತಿಗೆ ಗೈಡ್ಲೈನ್ಸ್ ಮಾಡ್ತಾ ಇದ್ದಾನೆ, ಮಾರ್ಗದರ್ಶನವಾಗಿ ಇರುವುದು ಪೌಲನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಕೊಡುವವರು ಈ ಪ್ರಪಂಚದಲ್ಲಿ ನಮಗೆ ಒಬ್ಬರು ಇರಬೇಕು. ಹಲ್ಲೆಲೂಯಾ. ಅವರೇ ಯಾರಾಗಿರ್ಬೇಕಂದ್ರೆ ದೇವರೇ ಆಗಿರ್ಬೇಕು. ಹಲ್ಲೆಲೂಯಾ. ಯಾವಾಗ ದೇವರು ನಮಗೆ ಮಾರ್ಗದರ್ಶನ ಕೊಡ್ತಾನೋ, ಯಾವಾಗ ಆತನ ನಮಗೆ ಗೈಡ್ ಮಾಡ್ತಾನೋ, ಆತನ ಹೇಳಿದಂತೆ ನಾವು ನಡೆಯುವಾಗ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವದಿಸುವನಾಗಿರ್ತಾನೆ. ಹಲ್ಲೆಲೂಯಾ. ಇಂಥ ದೈವ ಮಗನಾಗಿರುವಂತ ಪೌಲನು ಈಗ ತಿಮೋತಿಗೆ ಹೇಳ್ಕೊಡುವಂತ ವಿಷಯಗಳು, ಏನೇನು ವಿಷಯಗಳನ್ನ ನೀನು ಕಲಿತ್ರೆ ತಿಮೋತಿ ನಿನಗೆ ಇನ್ನೂ ಹೆಚ್ಚಿನ ಒಳ್ಳೆಯದಾಗುತ್ತೆ, ಇನ್ನೂ ಹೆಚ್ಚಾಗಿ ಆಶೀರ್ವಾದ ಆಗುತ್ತೆ, ನಿನ್ಗೆ ಇನ್ನೂ ಸೇವೆಯಲ್ಲಿ ನೀನು ಬಲವಾಗಿ ನಿಲ್ಬೋದು, ಇನ್ನೂ ಸೇವೆನ ಹೆಚ್ಚಾಗಿ ನೀನು ಮಾಡಬಹುದು ಎಂಬುದಾಗಿ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈಗ ತಿಮೋತಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಹೇಳೋರೇನೆ ಹೇಳ್ಬಿಡ್ಬೋದು, ಹೇಳೋದು ಈಸಿ. ಆದ್ರೆ ಹೇಳಿರೋ ಪ್ರಕಾರ ನಡೆಯೋದಿದೆಯಲ್ಲ, ಅದು ಬಹಳ ಕಷ್ಟವಾದಂತ ಸಮಯ. ಈ ಹಂತದ ಕ್ಷಣಗಳಲ್ಲಿ ಜೀವಿಸ್ತಿರುವಂತ ಕೃಪೆಯ ಸಭೆಯ ಜನರಾದ ನಮ್ಮ ಕೆಲಸವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಈಗ ದೇವರ ಆತ್ಮನು ಪೌಲನ ಮುಖಾಂತರವಾಗಿ ತಿಮೋತಿಯ ಸಂಗಡ ಮಾತನಾಡ್ತಾ ಇದ್ದಾನೆ. ತಿಮೋತಿ, ನೀನು ಹೇಗೆ ನಡಿಬೇಕು, ಮುಂದೆ ಏನೇನೆಲ್ಲ ಮಾಡಬೇಕು, ಏನು ಮಾಡಬಾರ್ದು, ಅವುಗಳನ್ನ ದೇವರು ತಿಮೋತಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಆ ತಿಮೋತಿಯ ದೇವರೇ ಇವತ್ತು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತಿಮೋತಿ ದೇವರು ಈಗ ಇವತ್ತು ಏನ್ ಹೇಳ್ತಾ ಇದ್ದಾನೆ, ಆ ವಿಷಯಗಳ ಮುಖಾಂತರವಾಗಿ ದೇವರ ಆತ್ಮನು ಈ ದಿನ ನಮಗೂ ಕೂಡ ಕೆಲವು ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದಾನೆ. ಆ ಕೆಲವು ವಿಷಯಗಳನ್ನ ನಾವು ಈ ದಿನ ಕಲಿತುಕೊಳ್ಳುವರಾಗಿರೋಣ. ಆಮೇಲೆ ಎಷ್ಟು ಜನ ಕಲಿಯೋದಕ್ಕೆ ಸಿದ್ಧಾಗಿದ್ದೀರಾ? ಆಮೇಲೆ ಹಾಗಾದ್ರೆ ತಿಮೋತಿಗೆ ದೇವರು ಏನು ಹೇಳ್ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯವನ್ನ ಇವತ್ತು ನೋಡೋಣ. ನೀವು ಬೇರೆ ಉಪದೇಶಗಳನ್ನ ಮಾಡಬಾರ್ದೆಂತಲೂ. ಹಾಗಾದ್ರೆ ಮೊದಲನೇದು ಬೇರೆ ಉಪದೇಶಗಳು. ಈಗ ಲೋಕದಲ್ಲಿ ಉಪದೇಶಗಳಿದ್ದಾವೆ. ಎಂತೆಂಥ ಉಪದೇಶಗಳಿದ್ದಾವೆ ಅಂದ್ರೆ ದೇವರೇ ಇಲ್ಲ ಅನ್ನೋ ಉಪದೇಶ ಐತೆ, ದೇವರಿದ್ದಾನೆ ಅನ್ನೋ ಉಪದೇಶ ಇದೆ. ಇನ್ನೂ ಕೆಲವು ಉಪದೇಶಗಳು ದೇವರು ಕೋಟಿಗಟ್ಟಲೆ ಇದ್ದಾರೆ. ಇನ್ನೂ ಕೆಲವು ಉಪದೇಶಗಳು ದೇವರು 3 ಜನ ಇದ್ದಾರೆ. ಇನ್ನೂ ಕೆಲವು ಉಪದೇಶಗಳು ಒಬ್ಬನೇ ದೇವರಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಅನೇಕ ಉಪದೇಶಗಳಲ್ಲೂ ಅನೇಕ ಜನರು ಅನೇಕ ಉಪದೇಶಗಳನ್ನು ನಂಬ್ತಾರೆ. ಇನ್ನೂ ಕೆಲವರು ಈ ಭೂಮಿಯಲ್ಲಿ ಎಂತ ಉಪದೇಶ ನಂಬ್ತಾರಂದ್ರೆ ದೇವರೇ ಇಲ್ಲ ಅನ್ನೋ ಉಪದೇಶನೂ ನಂಬ್ತಾರೆ. ಹಾಗಾದ್ರೆ ಅವ್ರನ್ನ ಈ ಲೋಕ ಎಂತ ಗ್ರೂಪಿಗೆ ಸೇರಿಸಿದೆ ಅಂದ್ರೆ ಎಥಿಯಿಸ್ಟ್ ಅನ್ನೋ ಗ್ರೂಪಿಗೆ ಸೇರಿಸಿದೆ. ಇವರು ಪ್ರಪಂಚದಲ್ಲಿ ಇದ್ದಾರೆ, ಅನೇಕ ಜನರು ಇದ್ದಾರೆ, ಒಬ್ರಿಬ್ರಲ್ಲ ಲಕ್ಷಗಟ್ಟಲೆ ಇದ್ದಾರೆ. ಇಂಥ ಇವರು ಜನರು ಏನಂದ್ರೆ ಭೂಮಿ ಮೇಲೆ ದೇವ್ರನ್ನೋರೇ ಇಲ್ಲ ಎಂಬುದಾಗಿ ಇವ್ರು ನಮ್ಮವರು.
ಅದಕ್ಕೆ ಈಗ ಲೋಕದವರು ಇವ್ರನ್ನ ಯಾವ ಗುಂಪಿಗೆ ಸೇರಿಸಿದ್ದಾರೆ ಅಂದರೆ ಇವ್ರ ಸಂಖ್ಯೆ ಲಕ್ಷಕ್ಕೂ ಅಧಿಕ ಜನರು ದೇವರೇ ಇಲ್ಲ ಎಂಬುದಾಗಿ ನಂಬುವಂತ ಒಂದು ಉಪದೇಶದ ಗುಂಪಿನ ಜನರು ಕೂಡ ಇದ್ದಾರೆ. ಇನ್ನೂ ಕೆಲವರು ಯಾರು ದೇವರ ಅಂತ ನಂಬ್ತಾರಂದ್ರೆ ಸೈತಾನನೇ ನಮ್ಮ ದೇವರನ್ನು ಅಂತ ನಂಬುವವರು ಕೂಡ ಈಗ ಅಲ್ಲಿ ಇದ್ದಾರೆ. ಆಮೇಲೆ ಸೈತಾನನ್ನೇ ಡೈರೆಕ್ಟ್ ಆಗಿ ಆರಾಧನೆ ಮಾಡುವಂತ ಸಭೆಗಳು ಈಗಾಗಲೇ ಅಮೆರಿಕ ದೇಶದಲ್ಲಿ ಈಗಾಗಲೇ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಅಲ್ಲಿರೋ ಗೌರ್ಮೆಂಟೇ ಸೈತಾನನ ಸಭೆಗಳು, ಸೈತಾನನ ಚರ್ಚ್ಗಳು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದೆ. ಅಲ್ಲೆಲ್ಲ ಆದ ಕಾರಣ ಈಗ ನಾವು ಜೀವಿಸ್ತಿರೋದು ಅಂತ್ಯಕಾಲ ಅಲ್ಲ. ಅಂತ್ಯಕಾಲ ಯಾವಾಗ ಶುರು ಆಯ್ತು? ಯಾವತ್ತು ದೇವ್ರ ಪಂಚಾಶಾತ್ಮದ ದಿನದಿಂದ ದೇವರಾತ್ಮ ಇಳಿದು ಬಂದು ಅವತ್ತೇ ಅಂತ್ಯಕಾಲ ಶುರು ಆಗಿದೆ. ಅವಾಗ ನಾವಿರೋದು ಅಂತ್ಯಕಾಲವಲ್ಲ, ಅಂತ್ಯದ ಕ್ಷಣದಲ್ಲಿ ಇದ್ದೇವೆ. ಅಲ್ಲೂಯ ಅವರು ಈ ಕ್ಷಣದಲ್ಲಿ ಇರುವಂತ ನಮಗೆ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ, ನೀವು ಬೇರೆ ಬೇರೆ ಉಪದೇಶಗಳನ್ನ ಮಾಡಬಾರ್ದು ಎಂಬುದಾಗಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಅಲ್ಲೂಯ ಹಾಗಾದ್ರೆ ಏನಂತ ಅರ್ಥ? ಅದು ಲೋಕದಲ್ಲಿ ಅನೇಕ ವಿಧವಾದಂತಹ ಬೇರೆ ಬೇರೆ ಬಹಳವಾದಂತಹ ಬೋಧನೆಗಳು ಇದಾವೆ. ಆಮೇಲೆ ಅಲ್ಲೂಯ ಟೀಚ್ ನೋ ಅದರ್ ಆಮೇಲೆ ಈಗ ಅನೇಕ ವಿಧವಾದ ಉಪದೇಶಗಳು ಲೋಕದಲ್ಲಿ ಇದ್ದಾವೆ. ಆ ಎಲ್ಲ ಉಪದೇಶಗಳಲ್ಲೂ ಕೂಡ ಒಂದು ಸತ್ಯ ಉಪದೇಶವು ಕೂಡ ಇದೆ. ಹಲ್ಲೆಲೂಯ. ಅದುವೇ ಯೇಸು ಎಂಬ ಉಪದೇಶ ಇದೆ. ಆಮೇಲೆ ಹಲ್ಲೆಲೂಯ, ಯೇಸುನೇ ನಿಜವಾದ ದೇವರು, ನಮ್ಮ ದೇವರೇ ನಿಜವಾದ ದೇವರು, ಆತನು ಒಬ್ಬನೇ ದೇವರಾಗಿದ್ದಾನೆ ಎಂಬುದೇ ಇದೇ ಸತ್ಯ ಉಪದೇಶವಾಗಿದೆ. ಈ ಸತ್ಯ ಉಪದೇಶವನ್ನ ನಂಬುವವರ ಸಂಖ್ಯೆ ಬಹಳ ಅಧಿಕವಿದ್ರು ಅವರಲ್ಲಿ ದೃಢವಾಗಿ ನಿಂತವರು ಕೂಡ ಬೆರಳೆಣಿಕೆ ಎಷ್ಟೇ ಜನರು ಎಂಬುದಾಗಿ ದೇವವಾಕ್ಯ ಹೇಳುತ್ತದೆ. ಯಾಕಂದ್ರೆ ದೇವವಾಕ್ಯ ಹೇಳುತ್ತೆ, ಕರೆಯಲ್ಪಟ್ಟರು ಅನೇಕರು, ಆಯ್ಕೆ ಆದವರು ಬೆರಳೆಣಿಕೆ ಎಷ್ಟು ಜನರು ಮಾತ್ರನೇ. ಹಾಗಾದ್ರೆ ದೇವರ ರಾಜ್ಯದಲ್ಲಿ ಸೇರುವವರು ಬೆರಳೆಣಿಕೆ ಎಷ್ಟು ಜನರು ಅಂದ್ರೆ ಆಮೇಲೆ ಹಲ್ಲೆಲೂಯ. ಹಾಗಾದ್ರೆ ಕರೆಯಲ್ಪಟ್ಟವರೆಲ್ಲರೂ ದೇವರ ರಹಸ್ಯ ಭವನದಲ್ಲಿ ಎತ್ತಲ್ಪಡೋದಿಲ್ಲ. ಯಾಕೆ ಎತ್ತಲ್ಪಡೋಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಕೆಲವರು ಬೇರೆ ಬೇರೆ ಉಪದೇಶಗಳಿಗನ್ನ ಹಿಡಿದುಕೊಳ್ತಾರೆ.